ಹಲೋ ಸ್ನೇಹಿತರು, ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತೊಂದು ವಿಡಿಯೋದಲ್ಲಿ ಎಸ್ಪೆಷಲಿ ಆಗಿ DBD ಪೂಜ್ಡ್ ಅಂತ ಸುಮಾರು ಜನಕ್ಕೆ ಬಂದೈತೆ ಆಗಸ್ಟ್ ತಿಂಗಳದು. ಆದರೆ ಅವ್ರಿಗೆ ಅಮೌಂಟಿನ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಜನ ಮೆಸೇಜ್ ಮಾಡ್ತಿದ್ರು. ಆದರೆ ನಾನು ಒಂದು ವಿಡಿಯೋ ಮಾಡಾಕಿದ್ದೆ ಆಲ್ರೆಡಿ, ಒಂದು ಪ್ರೀವಿಯಸಲ್ಲಿ ಆಗಸ್ಟ್ ತಿಂಗಳದು ಅಮೌಂಟ್ ಬಂದಿದೆ ಅಂತ. ಅದು ಎಲ್ಲರೂ ಸ್ವಲ್ಪ ಜನ ಸುಳ್ಳು ಅಂತಿದ್ದಾರೆ, ಫೇಕ್ ನ್ಯೂಸ್ ಅಂತ ಹೇಳ್ತಿದ್ದಾರೆ. ಆದರೆ ಅದು ಫೇಕ್ ಅಲ್ಲ ಸ್ನೇಹಿತರೆ, ಅದು ಸುಮಾರು ಜನಕ್ಕೆ ಕ್ರೆಡಿಟ್ ಆಗಿದೆ. ಆದರೆ ಸುಮಾರು ಜನಕ್ಕೆ ಕ್ರೆಡಿಟ್ ಆಗಿಲ್ಲ. ಅದೇನಕ್ಕೆ ಕ್ರೆಡಿಟ್ ಆಗಿದೆ ಸುಮಾರು ಜನಕ್ಕೆ, ಮತ್ತು ಇನ್ನೂ ಸುಮಾರು ಜನಕ್ಕೆ ಏನಕ್ಕೋಸ್ಕರ ಕ್ರೆಡಿಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೀವು ಸಂಪೂರ್ಣವಾಗಿ ವಿಡಿಯೋ ನೋಡಬೇಕಾಗಿರುತ್ತೆ. ಅರ್ಧ ಬರ್ಧ ನೋಡ್ಬಿಟ್ಟು ಕಮೆಂಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ. ಫುಲ್ ವಿಡಿಯೋ ನೋಡಿ ಕ್ಲಾರಿಟಿಯಾಗಿ ನಿಮ್ಗೆ ಏನಾರು ಡೌಟ್ಸ್ ಏನಾರು ಕ್ಲಿಯರ್ ಆಗಿದ್ರೆ ಓಕೆ, ಇನ್ನು ಕ್ಲಿಯರ್ ಆಗಿಲ್ಲ ಅಂದರೆ ವಾಟ್ಸಪ್ ಗ್ರೂಪ್ ಐತೆ ನಮ್ಮದು, ಜಾಯ್ನ್ ಆಗೋದು, ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಮಗೆ ಡೈರೆಕ್ಟಾಗಿ ನೀವು ಇನ್ಸ್ಟಾಗ್ರಾಮ್ ಮುಖಾಂತರ ಬೇಕಾದ್ರೆ ನೀವು ಮಾಡ್ಬಿಟ್ಟು ನೀವು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೋಬೋದು. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಏನಾದ್ರು ತುಂಬ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಆರೋಗ್ಯ ಯುವನಿಧಿ ಬಗ್ಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ಗಳಿದ್ರೆ, ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ನಾನು ಒಂದು ವಿಡಿಯೋ ಮಾಡಾಕಿದೆ ಆಗಸ್ಟ್ ಮಂತ್ದು ಅಮೌಂಟ್ ಬಂದಿದೆ ಅಂತ. ಅದು ನಿಜ ಸ್ನೇಹಿತರೆ, ಆಗಸ್ಟ್ ಮಂತ್ದು ಸುಮಾರು ಜನಕ್ಕೆ ಅಮೌಂಟ್ ಬಂದಿದೆ. ಯಾರ್ಯಾರಿಗೆ DBD ಪೂಜ್ಡ್ ಅಂತ ಇತ್ತು ಒಂದು ತಿಂಗಳಿಂದ ಅವ್ರಿಗೆಲ್ರಿಗೂ ಅಮೌಂಟ್ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಹಾಗೆ ಯಾಕೆ ಇನ್ನೂ ಸುಮಾರು ಜನ ಕ್ರೆಡಿಟ್ ಆಗಿಲ್ಲ ಅಂದರೆ, ಯಾರ್ಯಾರು ಪ್ರೀವಿಯಸ್ ಅಪ್ಲಿಕೇಶನ್ಸ್ ಹಂಗಂದ್ರೆ ಅಪ್ಲಿಕೇಶನ್ ರಿಸೀಡ್ ಆಗಿಬಿಟ್ಟು ರೀಸೆಂಟಾಗಿ ನಿಮಗೆ DBD ಪೂಜ್ಡ್ ಅಂತ ಬಂದಿರುತ್ತೋ ಅವ್ರಿಗಿನ್ನ ಅಪ್ಲಿಕೇಶನ್ ವೆರಿಫೈ ಆಗಿರಲ್ಲ ಸ್ನೇಹಿತರೆ ಡಿಪಾರ್ಟ್ಮೆಂಟ್ ಕಡೆಯಿಂದ. ಅದಕ್ಕೋಸ್ಕರ ಅವ್ರಿಗಿನ್ನ ಅಮೌಂಟ್ ಕ್ರೆಡಿಟ್ ಆಗಿರಲ್ಲ. ಅವ್ರಿಗೆ ಜಸ್ಟ್ ಸ್ಟೇಟಸಲ್ಲಿ ಅವ್ರಿಗೆ DBD ಪೂಜ್ಡ್ ಅಂತ ತೋರಿಸ್ತಿರ್ತೆ. ನಾನು ಇವಾಗ ತೋರಿಸ್ತಿದ್ದೀನಲ್ವ ಸ್ಕ್ರೀನಲ್ಲಿ, ಅದೇ ಥರ ಅವ್ರಿಗೆ ತೋರಿಸ್ತಿರುತ್ತೆ. ಆದರೆ ಕ್ರೆಡಿಟ್ ಆಗದವ್ರಿಗೂ ಅವ್ರಿಗೂ ಸೇಮ್ ತೋರಿಸ್ತಿರುತ್ತೆ. ಅದು ಅವ್ರಿಗೆ ಕ್ರೆಡಿಟ್ ಆಗಿರುತ್ತೆ. ಅವ್ರದ್ದೆಲ್ಲ ಅಪ್ಲಿಕೇಶನ್ ವೆರಿಫೈ ಆಗಿರುತ್ತೆ. ವೆರಿಫೈ ಆಗಿಬಿಟ್ಟು ಅವರು ಪ್ರೊಸೆಸ್ಡ್ ಆಗಿರುತ್ತೆ ಅಪ್ಲಿಕೇಶನ್. ಅದಕ್ಕೋಸ್ಕರ ಅವ್ರಿಗೆ ಆಗಸ್ಟ್ ತಿಂಗಳ ಅಮೌಂಟ್ ಬಂದಿರುತ್ತೆ. ಆದರೆ ನಿಮಗೆಲ್ಲ ಇನ್ನೂ ಕ್ರೆಡಿಟ್ ಆಗಿರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ, ಜಸ್ಟ್ ನೀವು ಮಂತ್ಲಿ ಸೆಲ್ಫ್ ಡಿಕ್ಲೇರೇಷನ್ ಆ್ಯಸ್ ಇಟ್ ಈಸ್ ಕೊಡ್ತೀರಿ. ಆದರೆ ಈ ತಿಂಗಳಲ್ಲಿ ಬರಲ್ಲ ನಿಮಗೆ ಅಮೌಂಟು. ಬಂದರೆ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ, ಆಗಸ್ಟ್ದು ಬರುತ್ತೆ. ಹಾಗೆ ನಿಮಗೆ ಏನಾರು ಸೆಪ್ಟೆಂಬರ್ದು ವೆರಿಫೈ ಆಗಿದ್ದರೆ ಮುಂಚೆನೇ ಅದು ಸಹಿತ ನಿಮಗೆ ಬರುತ್ತೆ ಸ್ನೇಹಿತರೆ. ಆದರೆ ನಿಮಗೆ ಏನಾರು ಬಂದಿಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ ನಿಮಗೆ DDPI ಆಫೀಸ್ಗೆ ಹೋಗ್ಬಿಟ್ಟು ಬೇಕಾದ್ರೆ ವಿಸಿಟ್ ಕೊಟ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ವೆರಿಫೈ ಮಾಡ್ಬೋದು. ಇಲ್ಲಾಂದರೆ ಡಿಸ್ಟಿಕ್ ಆಫೀಸಲ್ಲಿ ಇದಕ್ಕೆ ಅಂತ ಇರ್ತಾರೆ, ಅನ್ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟು ಅಂತ, ಇಲ್ಲಾಂದ್ರೆ ಯುವನಿಧಿಗೆ ಅಂತ. ಅಲ್ಲಿ ಹೋಗ್ಬಿಟ್ಟು ನೀವು ವಿಚಾರಿಸ್ಕೋಬೋದು. ಅಲ್ಲಿಗೆ ಹೋಗ್ಬೇಕಾದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ತೊಗೊಂಡು ಹೋಗ್ಬೇಕಾಗಿರುತ್ತೆ. ಆ ಡಾಕ್ಯುಮೆಂಟ್ಸ್ ಏನಂತ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮಗೆ ಇದೇ ಥರ ನಿಮಗೆ ಸುಮಾರು ಜನಕ್ಕೆ DBD ಪೂಜ್ಡ್ ಆಗಿದ್ದು ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂದರೆ ಒಂದ್ಸಲ ನಿಮ್ಮ ಆಧಾರ್ ಕಾರ್ಡ್ ಸೀಡೆಡ್ ಆಗಿದೆ ಅಲ್ವ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಕೌಂಟು ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಸುಮಾರು ಜನ ಅಕೌಂಟು ಆ್ಯಕ್ಟಿವ್ ಸೀಡೆಡ್ ಆಗಿರುತ್ತೆ ಆಧಾರ್ ಕಾರ್ಡು, ಆದರೆ ಅಕೌಂಟ್ ಮಾತ್ರ ಇನ್ಆ್ಯಕ್ಟಿವ್ ಆಗಿರುತ್ತೆ. ಅಕೌಂಟ್ ಯಾವಾಗಲೂ ಓಪನ್ ಮಾಡಿಸ್ಕೊಂಡಿರ್ತಾರೆ, ಆದರೆ ಅಕೌಂಟ್ ಮಾತ್ರ ಇನ್ಆ್ಯಕ್ಟಿವ್. ಅಕೌಂಟ್ ಪ್ರಾಪರ್ ಆಗಿರುತ್ತೆ, ಆದರೆ ನಿಮಗೆ ಯಾವುದೇ ಥರ ಟ್ರಾನ್ಸಾಕ್ಷನ್ ಏನು ಮಾಡೋಕ್ಕಾಗ್ತಿರಲ್ಲ. ಅದಕ್ಕೋಸ್ಕರ ನೀವು ಅಕೌಂಟ್ ಆ್ಯಕ್ಟಿವ್ ಆಗಿಲ್ಲ ಅಂತ ಚೆಕ್ ಮಾಡ್ಕೋಬೇಕು ಫಸ್ಟು. ಹಾಗೆ ನಿಮ್ಮ DBD ಪೂಜ್ಡ್ ಅಂತ ಸುಮಾರು ರೀಸೆಂಟಾಗಿ ನಿಮಗೆ ಚೇಂಜಸ್ ಆಗಿದ್ದರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಮೌಂಟ್ ಗ್ಯಾರಂಟಿ ಬಂದೇ ಬರುತ್ತೆ, ಆದರೆ ಡಿಲೇ ಆಗುತ್ತೆ ಅಷ್ಟೇ ನಿಮ್ಗೆ ಹೇಳೋದು. ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಫೈ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು, ನಿಮಗೆಲ್ಲ ಕ್ಲಾರಿಫೈ ಆಗಲಿ ಅಂತ. ಸುಮಾರು ಜನ ಡೌಟ್ಸ್ ಕೇಳ್ತಾನೆ ಇದ್ರು ಎಲ್ಲದ್ರಲ್ಲೂ DBD ಪೂಜ್ಡ್ ಆಗಿ ಅಂದ್ಕೊಂಡು. ಇನ್ನು ನಿಮ್ಗೆ ಏನಾದ್ರು ಕ್ಲಾರಿಟಿ ಸಿಕ್ಕಿದ್ರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಕ್ಲಾರಿಟಿ ಸಿಕ್ಕಿಲ್ಲ ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.